ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಸ್ ವ್ಲಾಗ್ಸ್ ಕನ್ನಡ. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನನ್ನ ಮಗಳಿಗೆ 8 ಮಂತ್ ಕಂಪ್ಲೀಟ್ ಆದಾಗ ಮಾಡಿರೋ ಅಂಥ ವಿಡಿಯೋ ಇದು. ಆಲೇ 1 ಮಂತ್ ಆಗ್ತಾ ಬರ್ತಿದೆ. ನಾನು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ, ನನ್ನ ವಿಡಿಯೋಗೆ ಕಾಪಿರೈಟ್ ಬಂದಿತ್ತು ಅಂತೇಳಿ ಡಿಲೀಟ್ ಮಾಡಿಬಿಟ್ಟಿದೆ. ದಯವಿಟ್ಟು ಎಲ್ಲ ವಿಡಿಯೋ ಥರನೇ ಈ ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ನನ್ನ ವಿಡಿಯೋಗೆ ಕಾಪಿರೈಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ನಾನು ಡಿಲೀಟ್ ಮಾಡಿಬಿಟ್ಟಿದ್ದೆ ವಿಡಿಯೋನ. ನನಗೆ ಅದು ಯಾವ ಥರ ತೆಗೆಯೋದು ಅಂತೇಳಿ ಗೊತ್ತಿರಲಿಲ್ಲ. ಹಂಗಾಗಿ ಆವತ್ತಿಂದ ಈ ವಿಡಿಯೋನ ಅಪ್ಡೇಟ್ ಮಾಡಬೇಕು ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಟೈಮೇ ಬಂದಿರಲಿಲ್ಲ. ಹಳೆ ವಿಡಿಯೋನ ಅಪ್ಡೇಟ್ ಮಾಡಿದ್ರೆ ಏನಾಗುತ್ತೆ ಏನೋ ಅಂತ ಹೇಳಿ ಭಯದಲ್ಲಿದ್ದೆ. ನನ್ನ ಮಗಳದು ಮೆಮೊರೀಸು ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ವಿಡಿಯೋ ಥರನೇ ಇದಕ್ಕೂ ಸಪೋರ್ಟ್ ಮಾಡಿ ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನನ್ನ ವೀಡಿಯೋಸ್ನ ಎಲ್ಲರೂ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಯಾರು ನಂತರ ಮಿಸ್ಟೇಕು ಮಾಡ್ಕೋಬೇಡಿ ಅಂತೇಳಿ ಹೇಳ್ತಾ ಇದ್ದೀನಿ. ಇದು ಕಾಪಿರೈಟು ಬಂದಿರೋದು ತೆಗಿಯೋದು ಯಾವ ಥರ ಅಂತಲೂ ಬೇಕಾದರೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ಭಯ ಪಟ್ಕೊಂಡು ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೆ. ಹಂಗಾಗಿ ಇನ್ನು ಬೆಳಗಿನ ಟಿಫನ್ಗೆ ಅಮ್ಮ ಅಕ್ಕಿ ರೊಟ್ಟಿ ಬೀಟ್ರೋಟ್ ಪಲ್ಯ ಮಾಡಿದರು. ಇನ್ನು ಬಟ್ಟೆಗಳನ್ನೂ ತೊಗೊಂಬಂದಿದ್ದೀನಿ, ಮೇಲ್ಗಡೆ ತೊಗೊಂಬಂದು ಹಾಕ್ತಾಯಿದ್ದೀನಿ. ಇನ್ನು ಯಶುಗೆ ನಿದ್ದೆ ಕೂಡ ಬಂದಿತ್ತು. ಅವಳು ಕೂಡ ಇಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಕೂತ್ಕೊಂಡಿದ್ದಾಳೆ. ಇನ್ನು ಕೆಳಗಡೆ ಒಬ್ಳನ್ನೇ ಮಲಗಿಸ್ಬಿಟ್ಟು ಬಂದರೆ ಎದ್ಬಿಟ್ಟು ಅಳ್ತಾಳೆ, ಹಠ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಮೇಲ್ಗಡೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಇನ್ನು ಗಗನ್ ಇದ್ದಿದ್ರೆ ಕರ್ಕೊಂಡು ಆಟ ಆಡ್ಸೋನು. ಇನ್ನು ಅವನು ಹಾಸ್ಟೆಲ್ಗೆ ಹೋದ್ನಲ್ವ, ಹಂಗಾಗಿ ಯಶು ಒಬ್ಬಳೇ ಆಟ ಆಡ್ತಿದ್ದಾಳೆ ಮೇಲ್ಗಡೆ. ಇನ್ನು ಮೊನ್ನೆಯಿಂದ ಅವಳು ತೊಳೆದಿರೋದು ಸ್ವಲ್ಪ ಬಟ್ಟೆ ಎಲ್ಲ ಆರ್ಕೊಂಡಿತ್ತು. ಹಂಗಾಗಿ ಅದನ್ನು ಸ್ವಲ್ಪ ಇವತ್ತು ಮಡಚಿಟ್ಕೊಂಬಿಡೋಣ ಅಂತೇಳಿ ತೊಗೊಂಬಂದಿದ್ದೀನಿ. ಇನ್ನು ಅಮ್ಮ ಇದ್ದರೆ ಸಂಜೆ ಕೆಲಸದಿಂದ ಬಂದು ಮಡಚಿಡ್ತಿದ್ರು. ಇವಾಗ ಕೆಲ್ಸಕ್ಕೆ ಹೋಗಿದ್ದಾರಲ್ವ, ಹಂಗಾಗಿ ನಾನೇ ಮಡಚಿಟ್ಕೊಳ್ಳೋಣ ಅಂತೇಳಿ ಮಡಚಿಡ್ತಾ ಇದ್ದೀನಿ. ಇನ್ನು ನಾನು ಯಾವಾಗಲೂ ವ್ಲಾಗಲ್ಲಿ ಈ 4 ಕಲರ್ ಡ್ರೆಸ್ನೇ ಹಾಕಿರ್ತೀನಿ. ಯಾಕಂದರೆ ನನಗೆ ಯಶುಗೆ ಇನ್ನೂ ಫೀಡ್ ಮಾಡೋದ್ರಿಂದ ನನಗೆ ಇದು ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನ್ಯೂ ಮದರ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಮಕ್ಳಿಗೆ ಯಾವುದು ಕಂಫರ್ಟ್ ಇರುತ್ತೆ ಅಂಥ ಬಟ್ಟೆನೇ ಹಾಕೋಬೇಕು ಅಂತ ಹೇಳಿ. ನನಗಿದು ತುಂಬಾ ಕಂಫರ್ಟಾಗಿದೆ, ನನಗೆ ತುಂಬ ಈಸಿ ಅಂತ ಅನಿಸುತ್ತೆ ಯಶುಗೆ ಫೀಡ್ ಮಾಡೋಕ್ಕೂ ಸಹಿತ. ಹಂಗಾಗಿ ನಾನು ಇದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಆನ್ಲೈನ್ ಬುಕ್ಕಿಂಗು. 2 ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದು, 2 ಮೀಶೋದಲ್ಲಿ ತೊಗೊಂಡಿದ್ದು. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ, ಕಾಟನ್ ಬಟ್ಟೆ. ಯಶುಗೆ ಈ ಥರ ಚುಚ್ಚ ಬಟ್ಟೆ, ಈ ಥರ ಮಿಂಚೆಲ್ಲ ಇರೋದು, ವರ್ಕೆಲ್ಲ ಇರೋದು, ಆ ಥರ ಬಟ್ಟೆ ಹಾಕ್ಕೊಂಡ್ರೆ ಅವಳು ಹಾಲೇ ಕುಡಿಯೋದಿಲ್ಲ, ತುಂಬಾ ಹಠ ಮಾಡ್ತಾಳೆ. ಅದು ಚುಚ್ಚುತ್ತಲ್ವ ಮುಖಕ್ಕೆಲ್ಲ. ಹಂಗಾಗಿ ಈ ಥರ ಕಾಟನ್ ಆಗಿದ್ದರೆ ಅವಳಿಗೆ ಸ್ಮೂತಾಗಿದ್ದರೆ ತುಂಬಾ ಇಷ್ಟಪಡ್ತಾಳೆ. ಮತ್ತು ಇವಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಬಟ್ಟೆಗಳು. ಹಂಗಾಗಿ ನಾನು ಜಾಸ್ತಿ ಈ 4 ಬಟ್ಟೆನೇ ಯೂಸ್ ಮಾಡ್ತೀನಿ. ಬೇರೆ ಬಟ್ಟೆಗಳು ಯಾವುದೇ ಹಾಕ್ಕೊಂಡ್ರು ಅವಳಿಗೂ ಅಷ್ಟು ಕಂಫರ್ಟ್ ಅನಿಸಲ್ಲ, ನನಗೂ ಅಷ್ಟು ಕಂಫರ್ಟ್ ಅನ್ಸೋದಿಲ್ಲ. ಹಂಗಾಗಿ ಇದು 4ನೇ ಯೂಸ್ ಮಾಡ್ತಾ ಇರ್ತೀನಿ. ಇನ್ನು ಯಶುಗೆ ಫೋಟೋ ಶೂಟ್ ಮಾಡೋದು ಬೇರೆ ಇತ್ತು. ಹಂಗಾಗಿ ಕಿಚನ್ ಅಡುಗೆ ಮಾಡೋ ಟೀಮಲ್ಲಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ಸತಿ ತೊಗೋತಾ ಇದ್ದೀನಿ. ನೋಡಬೇಕು ಯಾವ ಥರ ಬರುತ್ತೆ ಏನೋ ಗೊತ್ತಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಯಶುಗೂ ಕೂಡ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾಳೆ. ಹಂಗಾಗಿ ನಾನಿವಾಗ ಈಸಿಯಾಗಿ ಕೆಲಸ ಮಾಡ್ಕೋಬೋದು. ಅವಳು ಎದ್ದಿದ್ರೆ ನನಗೆ ಯಾವುದೇ ಥರ ಕೆಲಸ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋದರೆ ಅವಳೊಂದು ಕಡೆಯಿಂದ ಎಲ್ಲ ಕಿತ್ತಿ ಹರ್ಕೊಂಬರ್ತಾಳೆ. ಹಂಗಾಗಿ ಅವಳು ಮಲ್ಕೊಂಡಿದ್ದಾಗಲೇ ಮಾಡಿಬಿಡೋಣ ಅಂತೇಳಿ ಸ್ನಾನ ಮಾಡಿಸಿದ್ರೆ ಮಲ್ಕೊಂಬಿಡ್ತಾಳೆ. ಅವಳು ಎದ್ಮೇಲೆ ಇವಾಗ ನೀಟಾಗಿ ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ ಅವಳನ್ನ. ಅವಳು ಎದ್ಮೇಲೆ ಒಂದು 10 ನಿಮಿಷ ಮಡಗ್ಬಿಟ್ಟು ಫೋಟೋ ಹೊಡೆದ್ಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಪಟ ಅಂತ ಕೈ ತೆಗ್ಬಿಡು, ತೆಗ್ಬಿಡು ಕೈ ತೆಗ್ಬಿಡು ನೀನು. ತರಿಕಾ ಕುಳ್ಳ ಬೇರೆ ಪೇಪರೇ ಕೊಡ್ಬೇಕಿತ್ತು ಅವಳ ಕೈಗೆ. ಅವಳು ಕಾಣ್ಣಂಗೆ ಹಿಂದೂ ಕಾರ ಮಾಡ್ಕೋ, ಅದು ಬಿಟ್ಬಿಡು, ಅವಳು ಮಡಿ ಕಳದ ಬಿಡು.
ನೋಡ್ತಿರ್ಬೋದು ಯಶು ಎಷ್ಟು ಹಠ ಮಾಡ್ತಾಳೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟೊಂದು ಕಷ್ಟಪಟ್ಟು ಇದೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಅವಳು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗೆಸ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಶಿವು, ನಾನು, ಅಮ್ಮ 3 ಜನನೂ ಎಷ್ಟೋ ಸಾಹಸ ಮಾಡ್ತಾ ಇದ್ದೀವಿ, ಆದರೂ ಅವಳು ತೆಗೆಸ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಎಲ್ಲ ಎದ್ಬಿಟ್ಟು ಕಿತ್ತಾಕೋದು ಎಲ್ಲ ಚೆಲ್ಲೋದು ಮಾಡ್ತಿದ್ದಾಳೆ. ನಮಗಂತೂ ಹಿಡ್ದು ಸಾಕಾಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಎಷ್ಟು ಬರುತ್ತೆ ಅಷ್ಟೇ ಮಾಡೋಣ ಅಂತೇಳಿ ಫೋಟೋಸು ತೊಗೊಂಡಿದ್ದೀನಿ. ಸ್ವಲ್ಪ ಅವಳಿಗೆ ಹೊಸ್ದಾಗಿ ಒಂದು ಏರ್ ಬ್ಯಾಂಡ್ ಕೂಡ ತೊಗೊಂಡು ಬಂದಿದ್ದೆ, ಅದನ್ನು ಹಾಕೇ ಇರಲಿಲ್ಲ, ಮರ್ತೇ ಬಿಟ್ಟಿದ್ದೀನಿ. ಫೈನಲಿ ಫೋಟೋಶೂಟ್ ಅವಳದು ಇಷ್ಟು ಬಂತು. ಸದ್ಯಕ್ಕೆ ಇಷ್ಟಾರ ಬಂತಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕಷ್ಟೇ. ಇನ್ನು ಅವಳಿಗೆ ಕೇಕ್ ಕಟ್ ಮಾಡಿಸ್ತೀನಲ್ವ, ಹಂಗಾಗಿ ಅವಾಗ ಹಾಕೋಣ ಅಂತ ಹೇಳಿ ಸುಮ್ಮನೆ ಅದೇ. ಇನ್ನು ಯಶುಗೆ ನಾನು ಹೊರಗಡೆಯಿಂದ ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗೋದಿಲ್ಲ ಈ ಫೋಟೋಶೂಟ್ ಮಾಡಲಿಕ್ಕೆ. ಅವಳಿಗೊಂದು ಹೊಸ ಜೊತೆ ಡ್ರೆಸ್ ಒಂದು ಪರ್ಚೇಸ್ ಮಾಡ್ತೀನಿ, ಮತ್ತು ಕೇಕ್ ಒಂದು ತೊಗೊಂಡು ಬರ್ತಾರೆ ಶಿವು, ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಮನೇಲಿ ಏನಿರುತ್ತೆ ಅವತ್ತೊಂದು ದಿನದಲ್ಲಿ ಅದನ್ನೇ ಹಾಕ್ಬಿಟ್ಟು ಅವಳಿಗೆ ಫೋಟೋಶೂಟ್ ಮಾಡ್ತೀನಿ. ಎಷ್ಟು ಸಿಂಪಲ್ಲಾಗಿ ಮಾಡಬೇಕು ಅಷ್ಟೇ ಮಾಡ್ಕೋತೀವಿ, ಜಾಸ್ತಿ ಅದಕ್ಕೇನು ತಲೆ ಕೆಡಿಸ್ಕೊಂಡು ಓವರಾಗಿ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಯಶುಗೆ ಕೂಡ ಏರ್ ಬ್ಯಾಂಡ್ನ ವೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಈ ಡ್ರೆಸ್ನ ಕೂಡ ಮೀಶೋದಲ್ಲಿ ತೊಗೊಂಡಿದ್ದು ನಾನು. ಇದೇ ಥರ ಡಿಸೈನಲ್ಲಿ ವೈಟ್ದು ಬುಕ್ ಮಾಡಿದೆ, ಅದು ಅಷ್ಟಾಗಿ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಡಿ ಮಟ್ಟಲ್ಲಿ ತೊಗೊಂಬಂದಿದ್ದು ಏರ್ ಬ್ಯಾಂಡು. ಈ ಡ್ರೆಸ್ಗೆ ಅವಳಿಗೆ ತುಂಬಾ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹಾಕಿದ್ದೀನಿ. ಶೂನು ತೊಗೊಂಬಂದಿದ್ದೆ, ಶೂನೇ ಮರ್ತ್ಬಿಟ್ಟಿದ್ದೀನಿ ಹಾಕೋದು. ಹಿಂಗೆ ಗಾಬರಿಯಲ್ಲಿ ಒಂದು ಹಾಕ್ತೀನಿ, ಒಂದು ಹಾಕೋದೇ ಇಲ್ಲ, ಈ ಥರ ಮಾಡ್ತೀನಿ. ಇನ್ನು ಯಶುಗೆ ಕೇಕ್ ಕಟ್ ಮಾಡೋದು ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಕೊಂಡು ಕಟ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಚಿಕ್ಕ ಮಗುವಿಂದ ಕೇಕ್ನ ಕಟ್ ಮಾಡಿಸಿ ಅವಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಹಂಗಾಗಿ ಕೇಕ್ ನೋಡಿದ್ರೆ ಸಾಕು ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಟ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಕಟ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಕೇಕ್ನೆಲ್ಲ ಕಿವುಚೋದು, ಕಿತ್ತಿ ಬಿಸಾಕೋದು ಆ ಥರ ಎಲ್ಲ ಮಾಡ್ತಾಳೆ. ಹಂಗಾಗಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ಬಿಟ್ಟಿದ್ದೀನಿ ಯಶುನ. ಇಲ್ಲಿ ವೈಟು ಒಂದು ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ತುಂಬ ಚಿಕ್ಕದಾಗಿ ಬಂದುಬಿಟ್ಟಿತ್ತು ಡ್ರೆಸ್ ಅಂದನಲ್ಲ, ಅದು ಇದೇ ಡ್ರೆಸ್ಸು. ಅವಳಿಗೆ ಕಲರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಹಂಗಾಗಿ ಶಿವು ಇದು ಬೇಡ ಕಲರು ಅಂತ ಹೇಳಿದ್ರು. ಹಂಗಾಗಿ ಇದು ಒಂದು ಇರಲಿ, ಇನ್ನೊಂದು ಎಕ್ಸ್ಟ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಟೀಮಲ್ಲಿ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು, ಮತ್ತು ದೊಡ್ಡ ಸೈಜು ಕೂಡ ಬಂದಿತ್ತು. ಹಂಗಾಗಿ ಇದನ್ನು ಸಹಿತ ಯೂಸ್ ಮಾಡ್ತಾ ಇದ್ದೀನಿ. ಇದು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡ್ರಾಗುತ್ತೆ, ಇದು ಇನ್ನೂ ಸ್ವಲ್ಪ ದೊಡ್ಡದಿದೆಯಲ್ವಾ ಅಂತೇಳಿ ಪಿಂಕ್ ಕಲರ್ ತೊಗೊಂಡಿದ್ದು. ಇದೆರಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಲಿಂಕ್ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ಸ್. ಇನ್ನು ನನಗೆ ಒಬ್ಬರು ಸಿಸ್ಟರು ಯೂಟ್ಯೂಬಲ್ಲಿ ಕಮೆಂಟ್ಸ್ ಕೂಡ ಮಾಡಿದರು, ಅಕ್ಕ ಮನೆಯಲ್ಲಿ ಏರ್ನ ಕಟ್ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಹೇರ್ ಬಂದು ತುಂಬಾ ಶಾರ್ಟ್ ಇದೆ, ಹಂಗಾಗಿ ನಾನು ಕೂದಲನ್ನ ಬೆಳೆಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಹಂಗಾಗಿ ಕೂದಲನ್ನ ಕಟ್ ಮಾಡೋ ಪರಿಸ್ಥಿತಿ ನಾನಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂತ ಇರೋದ್ರಿಂದ ಕೂದಲು ಸ್ವಲ್ಪ ಉದ್ರಿ ಎಲ್ಲ ತೆಳ್ಳಗಾಗ್ಬಿಟ್ಟಿದೆ. ಹಂಗಾಗಿ ನಾನು ಬಾಡಿ ವೈಪ್ಸ್ ಅವ್ರದ್ದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಇದು 3 ಮಂತ್ಸ್ ಯೂಸ್ ಮಾಡಿ ನೋಡಬೇಕಂತೆ, ಹಂಗಾಗಿ ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಕೂದಲು ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ನಾನು ಕೂಡ ಇದನ್ನು 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನನಗೆ ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಇದು ಟ್ಯಾಬ್ಲೆಟ್ಸು ತಿನ್ನಲಿಕ್ಕೆ ಯಾವುದೇ ಥರ ಕಹಿ ಆ ಥರ ಏನು ಅನಿಸೋದಿಲ್ಲ, ಚಾಕ್ಲೇಟ್ ಥರನೇ ಇರುತ್ತೆ, ಯಾವುದೇ ಥರ ಕಹಿ ಆ ಥರ ಏನು ಇರೋದಿಲ್ಲ. ಸ್ಟ್ರಾಬೆರಿ ಜೆಲ್ಲಿ ಚಾಕ್ಲೇಟ್ ಬರುತ್ತಲ್ಲ ಆ ಥರ ಇರುತ್ತೆ. ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ಓಪನ್ ಮಾಡಿ ಬಾಯಲ್ಲಿ ಇಟ್ಕೊಂಡು ತಿಂದರೆ ಆಯಿತು. ಇದಕ್ಕೆ ಯಾವುದೇ ಥರ ನೀರು ಏನು ಕುಡಿಯೋವಂಥ ಅವಶ್ಯಕತೆ ಏನಿಲ್ಲ. ಟ್ಯಾಬ್ಲೆಟ್ಸ್ ಅಂದರೆ ಇದನ್ನು ನೀರಲ್ಲಿ ಹಾಕ್ಕೊಂಡು ನುಂಗೋ ಥರನೂ ಏನೂ ಇಲ್ಲ, ಬಾಯಲ್ಲಿ ಹಾಕ್ಕೊಂಡು ಜಸ್ಟು ಅಗ್ಬಿಟ್ಟು ತಿಂದರೆ ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು, ನನಗೆ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ನಿಮಗೂ ಬೇಕಾದರೆ ಬೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಟ್ಯಾಬ್ಲೆಟ್ಸ್ನ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ತಿನ್ನಬೇಕು, ಡೈಲಿ ಒಂದು, ತಿಂಗಳಿಗೆ 30 ಆ ಥರ ತೊಗೋಬೇಕು. ಇನ್ನು ನನ್ನ ತಲೆಗೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಏರ್ಗೆಲ್ಲ ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕೂದಲನ್ನ ಮೇಲೆ ಎತ್ತಿ ಕಟ್ಬಿಡ್ತೀನಿ, ಅಷ್ಟು ಬೇಗ ಬಾಚಲಿಕ್ಕೆ ಹೋಗೋದಿಲ್ಲ. ಅದು ಕೂದಲಿನ ಬುಡಕ್ಕೆಲ್ಲ ಎಣ್ಣೆ ಚೆನ್ನಾಗಿ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆವಾಗಲೇ ಬಾಚ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ಈ ಥರ ಕಟ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಹೆಣ್ಮಕ್ಳಿಗೆ ಕೂದಲು ಇರಬೇಕು ಆವಾಗಲೇ ಲಕ್ಷಣ ಅಂತ ಹೇಳ್ಬಿಟ್ಟು. ನಾನು ಯಾವಾಗಲೂ ಸ್ಟೆಪ್ ಕಟ್ಟಿಂಗ್ ಮಾಡಿಸ್ಕೊಬಿಡ್ತಾ ಇದ್ದೆ, ಈ ನಡುವೆ ಕಟ್ಟಿಂಗ್ ಏನು ಮಾಡಿಸ್ತಾ ಇಲ್ಲ. ಹಂಗಾಗಿ ಇವಾಗ ಕೂದಲು ಬೆಳೆಸಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರೋದ್ರಿಂದ ನಿಮಗೆ ಅದನ್ನು ತೋರಿಸಿದ್ದೀನಿ ಅಷ್ಟೇ. ಇನ್ನು ಶಿವು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳಿ ಬಿರಿಯಾನಿ ಕೂಡ ತೊಗೊಂಡು ಬಂದಿದ್ರು. ಈಗ ಹೊಸದಾಗಿ ಗೌಡ್ರು ಬಿರಿಯಾನಿ ಅಂತ ಹೇಳಿ ಓಪನ್ ಆಗಿತ್ತು ಅಂತ, ತುಂಬಾ ಚೆನ್ನಾಗಿದೆ ಟೇಸ್ಟು. ಇನ್ನು ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಕೊಂಡು ತಿಂತೀವಿ. ಇನ್ನು ನಾವು ಮಾಡಿದ್ರೆ ಈ ಥರ ಬಿರಿಯಾನಿ ಟೇಸ್ಟೇ ಬರೋದಿಲ್ಲ. ಹೊರಗಡೆ ಹೋಟ್ಲಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ, ಮಿಕ್ಕಿದ್ದೆಲ್ಲ ಮನೆಯಲ್ಲೇ ಮಾಡ್ಕೋತೀವಿ, ತುಂಬ ಇಷ್ಟ ಆಗುತ್ತೆ. ಆದರೆ ಬಿರಿಯಾನಿ ಮಾತ್ರ ನನಗೆ ಮನೆಯಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ, ಹಂಗಾಗಿ ಹೊರಗಡೆ ತರಿಸಿದ್ದೀನಿ. ಸೂಪರ್ ಆಗೈತೆ ಬಿರಿಯಾನಿ. ನಾನು ಮಾಡೋಕ್ಕಿಂತ
ಹೋಟ್ಲು ಬಿರಿಯಾನಿನೇ ತುಂಬಾ ಚೆನ್ನಾಗೈತೆ. ಇನ್ನ ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿನೂ ಬೀಟ್ರೋಟ್ ಪಲ್ಯನೂ ಮಾಡೈತೆ ನಮ್ಮಮ್ಮ. ಆದ್ರೂ ನಾವು ಹೋಟ್ಲಲ್ಲಿ ಬಿರಿಯಾನಿ ತರ್ಸ್ಕೊಂಡ್ ತಿಂತಾ ಇದೀವಿ. ಬಿರಿಯಾನಿ ಮಾತ್ರ ಸಖತ್ತಾಗೈತೆ. ಬೆಳಗ್ಗೆ ಬಿರಿಯಾನಿ ತಿನ್ಬೇಕು ಅಂತ ಆಸೆ. ನೀನ್ ಮಾತಾಡಿರೋದೆಲ್ಲ ಇಲ್ಲಿ ಬರ್ತದೆ. ನಿಂಗೂ ಬೇಕು ಬಿರಿಯಾನಿ? ನಿಂಗುವೆ? ಇನ್ನು ಯಶುವಿಗೆ ಮುಡಿ ಕೊಡ್ಸಿಲ್ಲ, ಹಂಗಾಗಿ ಅವಳಿಗೆ ತಿನ್ಸೋದಿಲ್ಲ. ಹಂಗಾಗಿ ಪಾಪ ಮಕ ನೋಡ್ತಿದ್ದಾಳೆ. ನನಗಂತೂ ಬೇಜಾರು ಅನ್ನಿಸ್ತು. ಇನ್ನೊಂದು ವೀಕು ಅವಳಿಗೆ ಮುಡಿ ಕೊಡ್ಸೋಕ್ಕೆ ಡೇಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ತಿಳಿಸ್ತೀನಿ. ಇನ್ನು ನಾವು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಇಬ್ಬರು ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ದೀವಿ. ಮಳೆ ಒಂದೇ ಸರಿ ಜೋರಾಗಿ ಬಂದೇ ಬಿಡ್ತು. ಇವತ್ತು ಕೂಡ ಬಟ್ಟೆ ಎಲ್ಲ ಒಣಗಾಕಿರೋದೆಲ್ಲ ಫುಲ್ಲು ನೆಂದೋಗೇ ಬಿಡ್ತು. ಪ್ರತಿದಿನ ನನಗೆ ಹಿಂಗೆ ಆಗ್ತದೆ. 5 ನಿಮಿಷ ಯಾಮಾರ್ಬಿಟ್ರೆ ಸಾಕು ಮಳೆ ಬಂದೇ ಬಿಡ್ತದೆ. ಒಂದೇ ಸರಿ ಜೋರು ಮಳೆ ಶುರ್ಕೊಂಡೇ ಬಿಡ್ತು. ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಯಾರು ಹಂಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ. ಬಾಯ್ ಫ್ರೆಂಡ್ಸ್.